ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ಶುರುವಾಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದು ಸುಳ್ಳು ಅಂತಾದ್ರೆ ಅವ್ರ ಮುಂದೆ ಹಲವು ರೀತಿಯ ಪ್ರಶ್ನೆಗಳಿವೆ. ಅದಕ್ಕೆ ಉತ್ತರ ಕೊಟ್ಟು ನಾವು ಎಲ್ಲರನ್ನೂ ಕೂಡ ಸಮದೃಷ್ಟಿಯಿಂದ ನೋಡ್ತೀವಿ ಅನ್ನೋದನ್ನ ಖಾತ್ರಿಪಡಿಸಬೇಕು. ಅಕ್ರಮ ವಲಸಿಗರಿಗೆ ಸಿಗುವಂತ ಮನೆ ಭಾಗ್ಯ ನಮಗ್ಯಾಕಿಲ್ಲ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ನೆರೆ ರಾಜ್ಯದವರ ಮೇಲೆ ಇರುವಂತ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ? ನಮ್ಮ ರಾಜ್ಯದ ರೈತರ ಮೇಲೆ ಯಾಕಿಲ್ಲ? ಹಲವು ಉದಾಹರಣೆಗಳನ್ನು ನಾವು ಕೊಡಬಲ್ವಿ. ಕೊಡಗಿನಲ್ಲಿ ಏನಾಗಿದೆ? ಕೊಡಗು ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಸೂರಿನ ಸೌಲಭ್ಯ ಸಿಕ್ಕಿಲ್ಲ. ಮಳೆಗಾಲ ಆರಂಭ ಆದರೆ ಸಾಕು, ಅಲ್ಲಿ ಭೂ ಕುಸಿತದ ಭೀತಿ ಬಿಟ್ಟು ಬಿಡದೆ ಜನರನ್ನ ಕಾಡುತ್ತೆ. ಮನೆಗಳು ಕುಸಿಯೋದಷ್ಟೇ ಅಲ್ಲ, ಎಷ್ಟೋ ಜನ ಮನೆಯೊಳಗಡೆ ಸಿಕ್ಕಾಕೊಂಡು ಪ್ರಾಣ ಬಿಟ್ಟರು. ಅಂತವರಿಗೆ ಇನ್ನೂವರೆಗೂ ಅವರ ಕುಟುಂಬಸ್ಥರಿಗೆ, ಮನೆ ಕಳ್ಕೊಂಡವರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಎಷ್ಟು ವರ್ಷಗಳಿಂದ ಅಲೆದಾಡ್ತಾ ಇದ್ದಾರೆ ಅವರು. ಅವರು ಚಪ್ಪಲಿ ಸೌದೋದ್ರು, ತಹಸೀಲ್ದಾರ್ ಆಫೀಸ್ಗೆ ಹೋಗ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ, ಅವರ ಶಾಸಕರನ್ನ ಸಚಿವರನ್ನ ಭೇಟಿ ಆಗ್ತಾರೆ, ಮನೆಗಳು ಸಿಗ್ತಾ ಇಲ್ಲ ಅವ್ರಿಗೆ. 2019ರ ಭೀಕರ ಪ್ರವಾಹಕ್ಕೆ ಮನೆಗಳು ಕೊಚ್ಕೊಂಡು ಹೋದ್ವು. 2026 ಬರ್ತಾ ಇದೆ, ಇನ್ನೆರಡು ದಿನಕ್ಕೆ. ಇನ್ನೂ ಕೂಡ ಮನೆ ಸಿಕ್ಕಿಲ್ಲ ಅವರಿಗೆ. ಇವತ್ತಿಗೂ ಕೂಡ ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಂತ್ರಸ್ತರು. ಆ ಸಂತ್ರಸ್ತರು ಈ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮನೆ ಕಳ್ಕೊಂಡವರಿಗೆ ಮನೆ ಕೊಡೋದಕ್ಕಾಗ್ತಾ ಇಲ್ಲ. ಜೀವಂತವಾಗಿದ್ದೀರಾ ಅಂತ ಕೇಳೋದಕ್ಕೂ ಯಾರು ಇಲ್ಲ ಅವರಿಗೆ. ಕಾವೇರಿ ನದಿ ತೀರದಲ್ಲಿ ಶೆಡ್ ನಿರ್ಮಿಸಿಕೊಂಡು ಇವತ್ತಿಗೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಪಾಪ ಅವರು ತಮ್ಮ ಮನೆಗಳನ್ನ ಕಳ್ಕೊಂಡು, ತಮ್ಮ ಜಾಗ ಕಳ್ಕೊಂಡು. ಯಾರದ್ದೋ ಜಾಗ, ಯಾರದ್ದೋ ಸರ್ಕಾರಿ ಜಾಗದಲ್ಲಿ ಬಂದವರು ಮನೆ ಹಾಕೊಳ್ಳಿಲ್ಲ. ಅವರು ತಮ್ಮ ಜಾಗದಲ್ಲೇ ಇದ್ರು. ಭೂಕುಸಿತ ಆಗಿ ಎಲ್ಲವೂ ಕೂಡ ನಾಶವಾಗಾಯಿತು. ಭೂಕುಸಿತ ಆಯಿತು, ಅವರ ಬದುಕೇ ಬರ್ಬಾದಾಯಿತು. ಆದ್ರೆ ಅಂತವರಿಗೆ ಇನ್ನೂ ಕೂಡ ಮನೆ ಕಟ್ಟಿಕೊಡುವಂತಹ ವ್ಯವಧಾನ, ಕಾಳಜಿ ಸರ್ಕಾರಕ್ಕಿಲ್ಲ. ಮನೆ ನಿರ್ಮಾಣ ಮಾಡ್ತೀವಿ ಅಂತ 7 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಅವರಿಗೆ ಮನೆಯ ಭಾಗ್ಯ ಸಿಕ್ಕಿಲ್ಲ. ಇನ್ನು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದ್ರೆ, ಬೆಳಗಾವಿಯಲ್ಲಿ ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಮನೆ ಸಿಗೋದಿರ್ಲಿ, ಅತಿ ಮಳೆಯಾಗಿ ಬೆಳೆಯೆಲ್ಲವೂ ಕೂಡ ಹಾನಿಯಾಗಿ, ಬೆಳೆ ಹಾನಿ ಪರಿಹಾರ ದುಡ್ಡು ಇನ್ನೂ ಕೂಡ ಸಿಕ್ಕಿದೆಯಾ? ಇಲ್ಲ. ಕೊಡ್ತೀರಾ ಸರ್? ಕೊಡ್ತೀವಿ ಅಂತ ಹೇಳ್ತಾರೆ. ಮನೆ ಕಟ್ಟಿ ಕೊಡ್ತೀರಾ? ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಅಕ್ಕಿ ಕೊಡ್ತೀವಿ ಅಂದ್ರು, ಅಕ್ಕಿ ಇಲ್ಲ ಸದ್ಯಕ್ಕೆ. 5 ಕೆಜಿ ದುಡ್ಡು ಕೊಡ್ತೀವಿ ಅಂದ್ರು, ಕೊಡ್ತೀರಾ? ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಕೊಡ್ತೀವಿ, ಇನ್ನೂ ಬಂದಿಲ್ಲ. ಆದ್ರೆ ಕೋಗಿಲು ಲೇಔಟ್ ನಿವಾಸಿಗಳಿಗೆ, ಅಕ್ರಮ ನಿವಾಸಿಗಳಿಗೆ 2 ದಿನದಲ್ಲಿ ಫ್ಲಾಟ್. ಬೆಳಗಾವಿ ರೈತರ ನೋವು, ಕಣ್ಣೀರು ಇವರಿಗೆ ಕಾಣಿಸ್ತಾ ಇಲ್ವಾ? ಅವರು ನಮಗೆ ಸಂಬಂಧ ಇಲ್ವಾ? ಈ ಕಡೆ ಕಲಬುರಗಿಯಲ್ಲಿ ಅತಿವೃಷ್ಟಿಯಲ್ಲಿ ನಲುಗಿದವರ ಕಣ್ಣು, ನಲುಗಿದವರು ಯಾರ್ಯಾರಿದ್ದಾರೆ ಈಗಲೂ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಇವರಿಗೆ ಕಾಣಿಸ್ತಾ ಇಲ್ವಾ? ಹೆಲಿಕಾಪ್ಟರ್ ಅಲ್ಲಿ ಯಾರ್ಯಾರು ಅವತ್ತು ವೈಮಾನಿಕವಾಗಿ ಸರ್ವೆ ಮಾಡಿದ್ರು, ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಬಂದ್ರು. ಯಾರಿಗೆ ಎಷ್ಟು ದುಡ್ಡು ಹೋಗಿದೆ? ಇನ್ನೂ ಕೂಡ ರೈತರು ನೋವಲ್ಲಿ ದಿನಗಳನ್ನ ಕಳೀತಾ ಇದ್ದಾರೆ. ಅಲ್ಲಿ ಮಳೆ ಜಾಸ್ತಿಯಾಗಿ ಮನೆ ಕಳ್ಕೊಂಡವ್ರಿಗೆ ಏನು ಕೊಡ್ತಾ ಇಲ್ಲ ಸರ್ಕಾರ. ಯಾಕೆ? ಅವರು ಜನ ಅಲ್ವಾ, ಅವರು ಮನುಷ್ಯರಲ್ವಾ? ಅವ್ರಿಗೂ ಕೂಡ ನೀವು ಇದೇ ಸಮಚಿತ್ತದಿಂದ ನೋಡಬೇಕಾಗಿತ್ತು. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಐಷಾರಾಮಿಯಾಗಿ 1 BHK ಮನೆಗಳನ್ನ ಕೊಡ್ತಾ ಇದ್ದೀರಿ. ಆ ಮನೆಗಳನ್ನು ನೋಡಿದ್ವಿ ನಾವು, ತೋರಿಸಿದ್ವಿ ಜನರಿಗೆ ಯಾವ ರೀತಿ ಇದೆ ಮನೆ ಅಂತ. ಇಲ್ಲಿ 3-4 ವರ್ಷದಿಂದ ಮನೆ ಕಳ್ಕೊಂಡವರಿಗೆ 1 ಇಂಚ್ ಜಾಗನೂ ಕೊಡ್ತಾ ಇಲ್ಲ ನೀವು. ಇದು ತಾರತಮ್ಯ ಅಲ್ವಾ? ಯಾಕೆ ಇಷ್ಟೊಂದು ತುಷ್ಟೀಕರಣ? ಅವರು ಬಂಧುಗಳು, ಬ್ರದರ್ಸ್ ಅನ್ನೋ ಮಾತ್ರಕ್ಕೆ ಈ ತಾರತಮ್ಯವ? ಎಲ್ಲರನ್ನೂ ಏಕಚಿತ್ತದಿಂದ ನೋಡಬೇಕು. ರಾಜ್ಯ ಸರ್ಕಾರದ ವಿರುದ್ಧ ನೆರೆ ಸಂತ್ರಸ್ತರು ಈಗ ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರಿಗೂ ಕೂಡ ಮನೆ ಸಿಕ್ಕಿಲ್ಲ. 2019ರಂದು ಜಲಸ್ಫೋಟಕ್ಕೆ ನಲುಗಿದಂತವರು ಹಲವು ಗ್ರಾಮದವರು. ಮನೆ ಮಧುಗುಂಡಿ ಗ್ರಾಮದ ಜನರು ಬದುಕು ಈಗಲೂ ಕೂಡ ಅತಂತ್ರವಾಗಿದೆ. ಕುಸಿತದಲ್ಲಿ ಮನೆ, ತೋಟ ಕಳ್ಕೊಂಡ ಕುಟುಂಬಗಳು ಈಗಲೂ ಕೂಡ ರಸ್ತೆಗೆ ಬಂದಿವೆ. ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ.
ಪರ್ಯಾಯ ಮನೆಗಳನ್ನ ಸರ್ಕಾರ ಇನ್ನೂವರೆಗೂ ಕಟ್ಟಿಕೊಟ್ಟಿಲ್ಲ. ಆದ್ರೆ ಮುಸ್ಲಿಮರು ಹೆಚ್ಚಿದ್ದಾರೆ ಅಂತ ಬೆಂಗಳೂರಲ್ಲಿ ಮನೆ ಭಾಗ್ಯ ಅವರಿಗೆ ಕೊಡ್ತಾ ಇದ್ದೀರಿ. ಚಿಕ್ಕಮಗಳೂರಿನವರು ನಮ್ಮವರಲ್ವಾ? ಬೆಳಗಾವಿಯವರು ನಮ್ಮವರಲ್ವಾ? ಕಲಬುರಗಿಯವರು ನಮ್ಮವರಲ್ವಾ? ರಾಜ್ಯದ ರೈತರ ನೋವು ನಿಮಗೆ ಸಂಬಂಧ ಇಲ್ವಾ? ಇದನ್ನ ಕುತ್ಕೊಂಡು ಆತ್ಮಾವಲೋಕನ ಮಾಡ್ಕೋಬೇಕು ಈ ಕಾಂಗ್ರೆಸ್ನ ಸರ್ಕಾರದವರು. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ಶುರುವಾಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದು ಸುಳ್ಳು ಅಂತಾದ್ರೆ ಅವ್ರ ಮುಂದೆ ಹಲವು ರೀತಿಯ ಪ್ರಶ್ನೆಗಳಿವೆ. ಅದಕ್ಕೆ ಉತ್ತರ ಕೊಟ್ಟು ನಾವು ಎಲ್ಲರನ್ನೂ ಕೂಡ ಸಮದೃಷ್ಟಿಯಿಂದ ನೋಡ್ತೀವಿ ಅನ್ನೋದನ್ನ ಖಾತ್ರಿಪಡಿಸಬೇಕು. ಅಕ್ರಮ ವಲಸಿಗರಿಗೆ ಸಿಗುವಂತ ಮನೆ ಭಾಗ್ಯ ನಮಗ್ಯಾಕಿಲ್ಲ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ನೆರೆ ರಾಜ್ಯದವರ ಮೇಲೆ ಇರುವಂತ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ? ನಮ್ಮ ರಾಜ್ಯದ ರೈತರ ಮೇಲೆ ಯಾಕಿಲ್ಲ? ಹಲವು ಉದಾಹರಣೆಗಳನ್ನು ನಾವು ಕೊಡಬಲ್ವಿ. ಕೊಡಗಿನಲ್ಲಿ ಏನಾಗಿದೆ? ಕೊಡಗು ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಸೂರಿನ ಸೌಲಭ್ಯ ಸಿಕ್ಕಿಲ್ಲ. ಮಳೆಗಾಲ ಆರಂಭ ಆದರೆ ಸಾಕು, ಅಲ್ಲಿ ಭೂ ಕುಸಿತದ ಭೀತಿ ಬಿಟ್ಟು ಬಿಡದೆ ಜನರನ್ನ ಕಾಡುತ್ತೆ. ಮನೆಗಳು ಕುಸಿಯೋದಷ್ಟೇ ಅಲ್ಲ, ಎಷ್ಟೋ ಜನ ಮನೆಯೊಳಗಡೆ ಸಿಕ್ಕಾಕೊಂಡು ಪ್ರಾಣ ಬಿಟ್ಟರು. ಅಂತವರಿಗೆ ಇನ್ನೂವರೆಗೂ ಅವರ ಕುಟುಂಬಸ್ಥರಿಗೆ, ಮನೆ ಕಳ್ಕೊಂಡವರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಎಷ್ಟು ವರ್ಷಗಳಿಂದ ಅಲೆದಾಡ್ತಾ ಇದ್ದಾರೆ ಅವರು. ಅವರು ಚಪ್ಪಲಿ ಸೌದೋದ್ರು. ತಹಸೀಲ್ದಾರ್ ಆಫೀಸ್ಗೆ ಹೋಗ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ, ಅವರ ಶಾಸಕರನ್ನ ಸಚಿವರನ್ನ ಭೇಟಿ ಆಗ್ತಾರೆ. ಮನೆಗಳು ಸಿಗ್ತಾ ಇಲ್ಲ ಅವ್ರಿಗೆ. 2019ರ ಭೀಕರ ಪ್ರವಾಹಕ್ಕೆ ಮನೆಗಳು ಕೊಚ್ಕೊಂಡು ಹೋದ್ವು. 2026 ಬರ್ತಾ ಇದೆ, ಇನ್ನೆರಡು ದಿನಕ್ಕೆ. ಇನ್ನೂ ಕೂಡ ಮನೆ ಸಿಕ್ಕಿಲ್ಲ ಅವರಿಗೆ. ಇವತ್ತಿಗೂ ಕೂಡ ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಂತ್ರಸ್ತರು. ಆ ಸಂತ್ರಸ್ತರು ಈ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮನೆ ಕಳ್ಕೊಂಡವರಿಗೆ ಮನೆ ಕೊಡೋದಕ್ಕಾಗ್ತಾ ಇಲ್ಲ. ಜೀವಂತವಾಗಿದ್ದೀರಾ ಅಂತ ಕೇಳೋದಕ್ಕೂ ಯಾರು ಇಲ್ಲ ಅವರಿಗೆ. ಕಾವೇರಿ ನದಿ ತೀರದಲ್ಲಿ ಶೆಡ್ ನಿರ್ಮಿಸಿಕೊಂಡು ಇವತ್ತಿಗೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಪಾಪ ಅವರು ತಮ್ಮ ಮನೆಗಳನ್ನ ಕಳ್ಕೊಂಡು, ತಮ್ಮ ಜಾಗ ಕಳ್ಕೊಂಡು. ಯಾರದ್ದೋ ಸರ್ಕಾರಿ ಜಾಗದಲ್ಲಿ ಬಂದವರು ಮನೆ ಹಾಕೊಳ್ಳಿಲ್ಲ. ಅವರು ತಮ್ಮ ಜಾಗದಲ್ಲೇ ಇದ್ರು. ಭೂಕುಸಿತ ಆಗಿ ಎಲ್ಲವೂ ಕೂಡ ನಾಶವಾಗಾಯಿತು. ಭೂಕುಸಿತ ಆಯಿತು, ಅವರ ಬದುಕೇ ಬರ್ಬಾದಾಯಿತು. ಆದ್ರೆ ಅಂತವರಿಗೆ ಇನ್ನೂ ಕೂಡ ಮನೆ ಕಟ್ಟಿಕೊಡುವಂತಹ ವ್ಯವಧಾನ, ಕಾಳಜಿ ಸರ್ಕಾರಕ್ಕಿಲ್ಲ. ಮನೆ ನಿರ್ಮಾಣ ಮಾಡ್ತೀವಿ ಅಂತ 7 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಅವರಿಗೆ ಮನೆಯ ಭಾಗ್ಯ ಸಿಕ್ಕಿಲ್ಲ. ಇನ್ನು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದ್ರೆ ಬೆಳಗಾವಿಯಲ್ಲಿ ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಮನೆ ಸಿಗೋದಿರ್ಲಿ, ಅತಿ ಮಳೆಯಾಗಿ ಬೆಳೆಯೆಲ್ಲವೂ ಕೂಡ